सूर्यकोटि समप्रभा निर्विघ्नं कुरु मे देव सर्वकार्येषु सर्वदा सतो मा ಸದ್ಗಮಯ. ಅಸತ್ಯದಿಂದ ಸತ್ಯದೆಡೆಗೆ. ಅಪೋಲೋ ಕುಟುಂಬದ ಕನಸಿನ ಕೂಸಿದು, ಭವ್ಯ ಪ್ರಜೆಗಳ ಬಾಳಿನ ಕಲ್ಪವೃಕ್ಷವಿದು, ಇಲ್ಲಿಲ್ಲ ತಾರತಮ್ಯದ ಎಡರು, ಇರುವುದೆಲ್ಲ ಸಾಮರಸ್ಯದ ಸೊಡರು. ಅಜ್ಞಾನದ ಅಂಧಕಾರವ ತೊಳೆಯಲು ಪಣತೊಟ್ಟ ದೇಗುಲವಿದು, ವಿದ್ಯಾರ್ಥಿಗಳ ನೆಚ್ಚಿನ ಅಧ್ಯಯನಧಾಮ, ಅದುವೇ ನಮ್ಮ ಈ ಅಪೋಲೋ ಅಕ್ಷರಧಾಮ. ಅಪೋಲೋ ಅಕ್ಷರಧಾಮ ಶಾಲೆಯು 25 ವಸಂತಗಳನ್ನು ಪೂರೈಸಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಇಂದು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. Our alumni have proved remarkably efficient in their competitive world of education. We are very proud to say that foremost students have been working as topmost officers in government services, as doctors, as engineers, as entrepreneurs and other different fields of life. It is deemed that the vision of our founder has come true. With the motto, education for all, education for life, excellence in education, Apollo Aksharadhama assures its students and parents to provide a classy infrastructure with all facilities to impart quality education. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ರಜತ ಮಹೋತ್ಸವ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆ ಹಲವಾರು ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಒಂದು ದಾಪುಗಳನ್ನು ಹಾಕ್ತಾ ಇದೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯವಾಗಿದೆ. ಬಹುಶಃ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ಒಂದು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂದರೆ ಆ ಭಾಗದ ಪೋಷಕರು ಮತ್ತು ಎಲ್ಲ ಮಕ್ಕಳ ಪ್ರೋತ್ಸಾಹದಿಂದ, ನಮ್ಮ ಶಿಕ್ಷಕರಿಂದ ಒಂದು ಉನ್ನತ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯವಾಗ್ತದೆ. ತಂದೆ ತಾಯಿಗಳಾದ ನೀವು ಪ್ರೋತ್ಸಾಹಿಸಬೇಕಾಗ್ತದೆ. Mahatma Gandhi rightly said, the best way to find yourself is in the service of others. ಪ್ರತಿಯೊಂದು ಮಗು ಕೂಡ ಬಹಳ ವಿಶಿಷ್ಟವಾದದ್ದು. ಪ್ರತಿಯೊಂದು ಮಗುವಿಗೂ ಕೂಡ ಒಂದು ವಿಶಿಷ್ಟವಾದ ಶಕ್ತಿ ಇರ್ತದೆ. ನಾವು ಎಲ್ಲ ಮಕ್ಕಳನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ಅಳತೆ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಮಗು ಆಟದಲ್ಲಿ, ಒಂದು ಮಗು ಓದಿನಲ್ಲಿ, ಮತ್ತು ಇನ್ನೊಂದು ಮಗು ಕೌಶಲ್ಯದಲ್ಲಿ, ಮತ್ತು ಇನ್ನೊಂದು ಮಗು ಸಾಮಾಜಿಕ ಚಟುವಟಿಕೆಯಲ್ಲಿ. ಎಲ್ಲ ಮಕ್ಕಳು ಒಂದೊಂದು ರೀತಿಯ ಪ್ರತಿಭೆಯನ್ನು ಹೊಂದಿರ್ತಾರೆ.
ಅಪಲೋ ಅಕ್ಷರಧಾಮ ಸಂಸ್ಥೆಯ ರಜತ ಮಹೋತ್ಸವದ ಅಂಗವಾಗಿ ಏರ್ಪಡಿಸಿರ್ತಕ್ಕಂಥ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಬಹು ಮುಖ್ಯವಾದ ಕಾರ್ಯಕ್ರಮ ಅಂತ ಭಾವಿಸಿ ಸುಮಾರು 25 ವರ್ಷಗಳ ಹಿಂದೆ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದು ನಾಡಿನ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯೆಯನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಕಳೆದ 25 ವರ್ಷಗಳಿಂದ 3,000 ಮಕ್ಕಳಿಗೂ ಹೆಚ್ಚಿನ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಂಸ್ಥೆ ಮಾಡ್ತಾ ಬರ್ತಾ ಇರ್ತಕ್ಕಂಥ ನಮಗೆ ಗೊತ್ತಿದೆ. ಸಾಮಾನ್ಯವಾಗಿ ಪೋಷಕರಿಗೆ ಒಂದು ಭಾವನೆ ಇರುತ್ತದೆ, ಏನು, ಹಣವನ್ನು ಕೊಟ್ಟಿದ್ದೇವೆ, ಹಾಗಾಗಿ ಇನ್ಸ್ಟಿಟ್ಯೂಷನ್ ಈಸ್ ಬೌಂಡ್ ಟು ಆನ್ಸರ್ ಫಾರ್ ಆಲ್ ಅವರ್ ಕ್ವೆರೀಸ್ ಅಂತಕ್ಕಂಥದ್ದು. ಎಲ್ಲಿವರೆಗೂ ಪೋಷಕರು ಹಣವನ್ನು ಕಟ್ಟಿದ ಮೇಲೆ ಪಕ್ಕಕ್ಕೆ ಇಟ್ಟು ಸಂಸ್ಥೆಯೊಂದಿಗೆ ಆಯಾ ಕ್ಲಾಸ್ ಟೀಚರ್ಸ್ಗಳ ಜೊತೆಯಲ್ಲಿ ಅಪ್ಪ ಮತ್ತು ಅಮ್ಮ, ಮಗುವಿನ ಅಪ್ಪ ಮತ್ತು ಅಮ್ಮ ಇಬ್ಬರೂ ಕೂಡ ಮಗುವಿನ ಮನೆಯಲ್ಲಿರ್ತಕ್ಕಂಥ ವರ್ತನೆಯನ್ನು ಟೀಚರ್ಸ್ಗಳ ಜೊತೆಯಲ್ಲಿ ಬಂದು ಹಂಚಿಕೊಂಡು ಮನೆ ಮತ್ತು ಸಂಸ್ಥೆ ಎರಡೂ ಕೂಡ ಕೈ ಜೋಡಿಸಿದ್ದೆ ಆದರೆ ಮಗುವಿನ ಪೂರ್ಣ ಪ್ರಮಾಣವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾವು ಕಟ್ಟಿರ್ತಕ್ಕಂಥ ಸ್ವಲ್ಪ ಫೀಸೇ ದೊಡ್ಡದು, ಅದಕ್ಕಾಗಿ ನಮಗೆ ಹಕ್ಕು ಇದೆ ಅಂತ ಕೇಳೋದ್ರ ಬದಲು ಆ ರೀತಿ ನೋಡಲಿಕ್ಕೆ ಹೋದರೆ ಹಣವನ್ನು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತೇವೆ. ನಿಮಗೆ ಗೊತ್ತಿದೆ, ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ತಕ್ಕಂಥ, ಬುದ್ಧಿಯನ್ನು ಕೆಡಿಸ್ತಕ್ಕಂಥ ಎಷ್ಟೋ ವಿಚಾರಗಳಲ್ಲಿ ಹಣವನ್ನು ತೊಡಗಿಸ್ತೇವೆ. ಆದರೆ ಎಲ್ಲೋ ಹೋಗಿ ಕೇಳೋದಿಲ್ಲ ನಾವು. ನಿನಗೆ ಹಣ ಕೊಟ್ಟು ನನ್ನ ಬುದ್ಧಿ ಕೆಡೋ ಹಾಗೆ, ಮನಸ್ಸು ಕೆಡೋ ಹಾಗೆ ನೀನು ಏನೇನೋ ಕೊಟ್ಟಿದೆಯಾ, ಕುಡ್ದಿದ್ಯಾ ಅಂತ ಯಾರೂ ಕೂಡ ಕೇಳೋದಿಲ್ಲ. ಅದನ್ನು ಹೇಗೋ ಅಕ್ಸೆಪ್ಟ್ ಮಾಡಿ ಮತ್ತೆ ಅವ್ರ ಹತ್ರ ಹೋಗ್ತಿರ್ತೇವೆ. ಆದರೆ ನಮ್ಮ ಮಕ್ಕಳ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಸಂಸ್ಥೆಗೆ ಒಂದಿಷ್ಟು ಫೀಸನ್ನು ಕಟ್ಟಿದ್ದೇವೆ ಅನ್ನೋದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಸಂಸ್ಥೆಯೊಂದಿಗೆ ಯಾವ ರೀತಿ ನಿಮ್ಮ ಕೆಲಸಗಳ ಕಡೆಗೆ ನೀವು ಗಮನ ಕೊಡ್ತೀರೋ, ರೈತನಾಗಿದ್ದರೆ ಹೊಲಗಳ ಕಡೆಗೆ ಗಮನವನ್ನು ಕೊಡ್ತೇವೋ, ಅದಕ್ಕಿಂತ ಬಹು ಮುಖ್ಯವಾಗಿ ನಿಜವಾದ ಬೆಳೆ, ನಮ್ಮ ಬದುಕಿನ ಬೆಳೆ ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇರ್ತಕ್ಕಂಥ ಸಂಸ್ಥೆಗೆ ಆಗಾಗ ನೀವು ಭೇಟಿ ಕೊಟ್ಟು, ಅವ್ರು ಕರೆದಾಗ ಅಷ್ಟೇ ಹೋಗೋದಲ್ಲ, ಮತ್ತೆ ಮತ್ತೆ ನೀವು ಭೇಟಿಯನ್ನು ಕೊಟ್ಟು ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡ್ತಕ್ಕಂಥ ಕೆಲವೊಂದು ಅಬ್ಸರ್ವೇಷನ್ಸ್ನ ಬಂದು ನಿಮ್ಮ ಟೀಚರ್ಸ್ಗಳ ಜೊತೆಯಲ್ಲಿ, ಆಯಾ ಟೀಚರ್ಸ್ ಅಥವಾ ಪ್ರಿನ್ಸಿಪಾಲ್ಗಳ ಜೊತೆಯಲ್ಲಿ ನೀವು ಹಂಚಿಕೊಂಡದ್ದೇ ಆದರೆ ಇಲ್ಲಿ ಮಾಡ್ತಕ್ಕಂಥ ಪಾಠ, ನೀವು ಮನೆಯಲ್ಲಿ ಅಬ್ಸರ್ವ್ ಮಾಡ್ತಕ್ಕಂಥ ಅಬ್ಸರ್ವೇಷನ್ಸ್ ಎರಡೂ ಕೂಡ ಸೇರಿದ್ದೇ ಆದರೆ ಖಂಡಿತ ಪೂರ್ಣ ಪ್ರಮಾಣದ ಮಕ್ಕಳು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಕೆಲಸವನ್ನು ಪೋಷಕರು ಮತ್ತು ಸಂಸ್ಥೆಯ ಒಗ್ಗಟ್ಟಿನಿಂದ ಆಗಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದು ವಾರ್ಷಿಕೋತ್ಸವದ ಕಾರ್ಯಕ್ರಮ ಇದು ಆಗಿರೋದ್ರಿಂದ ಹೆಚ್ಚಿನ ಮಾತುಗಳನ್ನ ಹೇಳಲಿಕ್ಕೆ ಹೋಗ್ದ್ರೆ ಮತ್ತೊಂದು ಬಾರಿ ಅಪಲೋ ಅಕ್ಷರಧಾಮ ಶಾಲೆಗೆ ಅಲ್ಲಿಗೆ ಬಂದು ಮಕ್ಕಳನ್ನು ಮತ್ತು ಪೋಷಕರನ್ನು ಶೈಕ್ಷಣಿಕ ವಾತಾವರಣದಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತಾ, ಇಷ್ಟೊಂದು ಸಂಖ್ಯೆಯಲ್ಲಿ ಇಷ್ಟೊಂದು ಪ್ರೀತಿಯಿಂದ ಬಂದಿರತಕ್ಕಂಥ ಪೋಷಕರು ಯಾವ ಪ್ರೀತಿಯಿಂದ ಇವತ್ತು ಬಂದಿದ್ದರೂ ಅದೇ ಪ್ರೀತಿ ಸದಾಕಾಲದಲ್ಲಿ ಕೂಡ ಮಕ್ಕಳ ಕಡೆಗೆ ಇರಲಿ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳ್ತಾ, ಕ್ಷೇತ್ರ ಆದಿಚುಂಚನಗಿರಿಯ ಕ್ಷೇತ್ರಾಧಿದೇವತೆಗಳ ಮತ್ತು ಗುರುದೇವತೆಯ ಪೂರ್ಣ ಆಶೀರ್ವಾದವನ್ನು ಸಂಸ್ಥೆಯ ಏಳಿಗೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. Is merely a stage that transforms into a realm of imagination and rhythm. Song, lights and joy. Forget their worries and enjoy the evening.
गिरि नन्दिनि नन्दित मेदिनि विश्वविनोदिनि नन्दिनुते गिरिवरविन्द्य शिरोदिनि वासिनि विष्णुविलासिनि